ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಲ್ದಿ ಆ್ಯಂಡ್ ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಹ್ಯಾಪಿಯಾಗಿದ್ದೀನಿ. ಸಮ್ಟೈಮ್ಸ್ ಹ್ಯಾಪಿಯಾಗಿರೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದೆ ಆ್ಯಂಡ್ ಎಲ್ಲ ಕೆಲಸ ಮುಗಿಸಿ ದೇವ್ರ ಪಾತ್ರೆನೂ ಇವತ್ತೇ ತೊಳಿಬೇಕಿತ್ತು. ಅಂದರೆ ಬೆಳಗ್ಗೆನೇ ವಾಶ್ ಮಾಡಬೇಕಿತ್ತು. ಎಲ್ಲನೂ ಮುಗಿಸಿ ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 6:40 ಆಗಿತ್ತು. ಆ್ಯಂಡ್ ಭಗವದ್ಗೀತೆ ಕೂಡ ಓದಿದೆ ಇವತ್ತು. ಒಂದು ಕಾಗೆ ಕೂಡ ಬಂದಿತ್ತು. ಸೊ ಅವ್ರನ್ನೂ ಮಾತಾಡಿಸ್ದೆ. ಭಗವದ್ಗೀತೆ ಓದಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಮಧ್ಯಾಹ್ನ ತನಕ ನಾನು ಆರಾಮಾಗೇ ಇದ್ದೆ. ಅದಾದಮೇಲೆ ಎಲ್ಲೋ ಒಂದು ಕಡೆ ವೀಕ್ ಆಗಿಬಿಟ್ಟೆ. ಕೆಲವೊಂದು ಸರ್ತಿ ಏನಾಗುತ್ತೆ ಗೊತ್ತಾ, ಕಾರಣನೇ ಇಲ್ಲದೆ ನಾವು ವೀಕ್ ಆಗಿಬಿಡ್ತೀವಿ. ಅದು ಕಾರಣ ಹುಡ್ಕಕ್ಕೆ ಹೋದಾಗ ಇನ್ನೂ ವೀಕ್ ಆಗ್ತೀವಿ. ಏನಾಗ್ತಿದೆ ನನಗೊಂದ್ಸತಿ ಸಂಕಟ ಆಗುತ್ತೆ, ಹಿಂಸೆ ಆಗುತ್ತೆ. ಇದು ನನಗೆ ಅಂತಲ್ಲ, ಎಲ್ಲ ಮನುಷ್ಯರಿಗೂ ಆಗುತ್ತೆ. ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ಸ್. ನಮ್ಮ ಎಮೋಷನ್ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ನ್ಯೂಟ್ರಲ್ ಆಗಿರೋಕ್ಕಾಗೋದಿಲ್ಲ. ಸ್ಪೆಷಲಿ ನಾನಂತೂ ಯಾವತ್ತೂ ನ್ಯೂಟ್ರಲ್ ಆಗಿ ಇದ್ದೇ ಇಲ್ಲ. ನಾನು ಯಾವಾಗಲೂ ಫ್ಲಕ್ಚುಯೇಟ್ ಆಗ್ತಾ ಇರ್ತೀನಿ. ನನ್ನ ಎಮೋಷನ್ಸ್ ಯಾವಾಗಲೂ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ನಾನು ಹೇಗೆ ಅಂದರೆ, ನನ್ನ ಎದುರುಗಡೆ ಇರೋರು ಏನಾದರೂ ಮಾಡ್ತಿದ್ರೆ ನಾನು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೀನಿ, ಕಂಟ್ರೋಲ್ ಮಾಡೋದಿಲ್ಲ. ಎಷ್ಟೋ ಸತಿ ನಗು ಬಂದಾಗ ನಗ್ಬಿಟ್ಟಿದ್ದೀನಿ. ಅದು ತುಂಬ ಜನಕ್ಕೆ ತಪ್ಪಾಗಿ ಕಾಣಿಸಿದೆ. ಬಟ್ ಎಷ್ಟೋ ಜನ ಹೋಗಿ ಹಿಂದೆ ನಗ್ತಾರೆ. ಸೊ ಹಿಂದೆ ನಗೋದಕ್ಕಿಂತ ಮುಂದೆನೇ ರಿಯಾಕ್ಟ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ, ಬೇರೆಯವ್ರಿಗೆ ಗೊತ್ತಿಲ್ಲ ಹೇಗೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಎಷ್ಟೋ ಸರ್ತಿ ನಾನು ಕೆಟ್ಟೋಳು ಕೂಡ ಆಗ್ಬಿಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತೆ? ಅಂದರೆ ನಾನು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋದು ತಪ್ಪಾ, ಅಥವಾ ತಪ್ಪು ಆದಾಗ ಹೇಳದೆ ಇರೋದು ತಪ್ಪಾ? ಯಾವ ಥರ ಇರಬೇಕು ಅಂತ ನಿಮಗೆ ಅನಿಸುತ್ತೆ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ಅ ಪರ್ಸನ್, ಬೇಗ ರಿಯಾಕ್ಟ್ ಮಾಡಿ ಕೆಟ್ಟೋಳಾಗಿದ್ದೀನಿ. ಆ್ಯಂಡ್ ಇಷ್ಟು ವರ್ಷದಲ್ಲಿ ನಾನು ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಓಪನಾಗಿ ಮಾತಾಡೋದ್ರಿಂದ ಕೆಟ್ಟೋಳಾಗಿದ್ದೀನಿ. ಅದೊಂದು ಗಾದಿದೆ ಗೊತ್ತಾ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ. ಹಂಗಾಯ್ತು ನನ್ನ ಕತೆ. ಸೊ ಇದನ್ನು ನಾನು ಇಷ್ಟು ವರ್ಷದಿಂದ ಫೇಸ್ ಮಾಡಿದ್ದೀನಿ. ಬಟ್ ಇವಾಗ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಸೈಲೆಂಟಾಗಿರಬೇಕು ಅಂತ. ಇನ್ಮೇಲೆ ಸೈಲೆಂಟಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಬಾಯ್.